ಶಿವಮೊಗ್ಗದ ಝಾನ್ಸಿ ರಾಣಿ 45 ಕಿಲೋಮೀಟರ್ ಎತ್ತಿನ ಬಂಡಿ ಓಡಿಸಿ ಸವದತ್ತಿ ಗುಡ್ಡಕ್ಕೆ ಲಗ್ಗೆ ಇಟ್ಟ ನರಗುಂದದ ವೀರಪುತ್ರಿ ಅಕ್ಷತಾ. ರಕ್ತ ಸಂಬಂಧ ಮೀರಿದ ಅಣ್ಣಂದಿರ ದಂಡು ಬೆಂಗಾವಲು. ಸ್ಟೀರಿಂಗ್ ಹಿಡಿಯೋ ಕಾಲದಲ್ಲಿ ಎತ್ತಿನ ಹಗ್ಗ ಹಿಡಿದು ಇತಿಹಾಸ ಬರೆದ ರೈತನ ಮಗಳು. ಅಮ್ಮನ ಸ್ಫೂರ್ತಿ, 6 ಮಂದಿ ಅಣ್ಣಂದಿರ ಬೆಂಬಲದೊಂದಿಗೆ ಬಂಡಿ ಏರಿ ಬಂದ ಅಕ್ಷತಾ ನರಗುಂದ. ಸ್ಟೀರಿಂಗ್ ಹಿಡಿಯೋ ಕಾಲದಲ್ಲಿ ಎತ್ತಿನ ಹಗ್ಗ ಹಿಡಿದು ಛಲ ಮೆರೆದ ರೈತನ ಮಗಳು. ಸವದತ್ತಿ ಜಾತ್ರಾ ದಾರಿಯಲ್ಲಿ ಅಕ್ಷತಾ ನರಗುಂದ ಸಾಹಸಗಾಥೆ. ಅಕ್ಷತಾ ನರಗುಂದ ಎತ್ತಿನ ಬಂಡಿ ಓಡಿಸುವುದರಲ್ಲಿ ಈ ರೈತನ ಮಗಳೇ ಸಾಟಿ. ರೈತಾಪಿ ಮಹಿಳೆಯರ ಪಾಲಿನ ಹೊಸ ಸ್ಫೂರ್ತಿ. ಬಂಡಿ ಓಡಿಸಿ ಸವದತ್ತಿ ತಲುಪಿದ ಸುರಕೋಡದ ಧೀರ ಕನ್ಯೆ. ರೈತಾಪಿ ಮಹಿಳೆಯರಿಗೆ ಅಕ್ಷತಾ ನರಗುಂದ ಮಾದರಿ. ರೈತನ ಮಗಳು ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದನ್ನ ನರಗುಂದ ತಾಲೂಕಿನ ಸುರಕೋಡ ಗ್ರಾಮದ ಯುವತಿಯೊಬ್ಬಳು ಸಾಬೀತುಪಡಿಸಿದ್ದಾರೆ. ಭಾರತೀಯ ಹುಣ್ಣಿಮೆಯ ಅಂಗವಾಗಿ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ನಡೆಯುವ ಜಾತ್ರೆಗೆ 19 ವರ್ಷದ ಅಕ್ಷತಾ ಶರಣಪ್ಪ ನರಗುಂದ ಎಂಬ ಯುವತಿ ಸ್ವತಃ ಎತ್ತಿನ ಬಂಡಿ ಚಲಾಯಿಸಿಕೊಂಡು ಹೋಗುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಪ್ರಗತಿಪರ ರೈತ ಶರಣಪ್ಪ ನರಗುಂದ ಅವರ 2ನೇ ಪುತ್ರಿಯಾದ ಅಕ್ಷತಾ ಫೆಬ್ರವರಿ 8, 2026ರಂದು ಸುರಕೋಡ ಗ್ರಾಮದಿಂದ ಎತ್ತುಗಳನ್ನ ಹೂಡಿ ಬಂಡಿ ಪ್ರಯಾಣ ಆರಂಭಿಸಿದರು. ಸುಮಾರು 40ರಿಂದ 45 ಕಿಲೋಮೀಟರ್ ದೂರವಿರುವ ಸವದತ್ತಿ ಯಲ್ಲಮ್ಮನ ಗುಡ್ಡದವರೆಗೂ ತಾವೇ ಸ್ವತಃ ಎತ್ತಿನ ಬಂಡಿ ಚಲಾಯಿಸಿ ಯುವತಿಯರಿಗೂ ಹಾಗೂ ರೈತಾಪಿ ವರ್ಗದ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಅಕ್ಷತಾ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಗುಳೇದಗುಡ್ಡದಲ್ಲಿ ಮುಗಿಸಿ ಪ್ರಸ್ತುತ ಧಾರವಾಡದಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದಾರೆ. ಓದಿನ ಜೊತೆಗೆ ಕೃಷಿ ಚಟುವಟಿಕೆಯಲ್ಲೂ ಆಸಕ್ತಿ ಹೊಂದಿರುವ ಇವರು ಗ್ರಾಮೀಣ ಸೊಗಡನ್ನ ಎತ್ತಿ ಹಿಡಿದಿದ್ದಾರೆ. ಅಕ್ಷತಾ ಅವರ ಈ ಸಾಹಸಕ್ಕೆ ತಾಯಿ ರೇಖಾ ಶರಣಪ್ಪ ನರಗುಂದ ಅವರ ಪ್ರೋತ್ಸಾಹ ಬೆನ್ನಿಗಿದೆ. ನನ್ನ ಮಗಳು ಶಿಕ್ಷಣ ಸೇರಿ ಯಾವುದೇ ಕ್ಷೇತ್ರದಲ್ಲಿ ಯಾರಿಗೂ ಕಡಿಮೆ ಇರಬಾರದು ಎಂಬ ತಾಯಿಯ ಆಶಯವೇ ಅಕ್ಷತಾ ಅವರಿಗೆ ಈ ಧೈರ್ಯ ತುಂಬಿದೆ. ಇನ್ನು ಈ ಸಾಹಸಮಯ ಪಯಣದಲ್ಲಿ ಅಣ್ಣಂದಿರ ಸ್ಥಾನದಲ್ಲಿ ನಿಂತು ಬೆಂಬಲ ನೀಡಿದವರು ಅಕ್ಷತಾ ನರಗುಂದ ಅವರು ಈ ಸಾಹಸಮಯ ಪಯಣ ಕೈಗೊಂಡಾಗ ಅವರ ಬೆನ್ನಿಗೆ ಭದ್ರಕೋಟೆಯಂತೆ ನಿಂತಿದ್ದು ಇವರ ಒಡಹುಟ್ಟಿದವರಲ್ಲದಿದ್ದರೂ ಅಣ್ಣಂದಿರ ಸ್ಥಾನದಲ್ಲಿ ನಿಂತು. ಬೆಳವಣಿಗೆ ಗ್ರಾಮದ ಮಲ್ಲುತಾಳಿ, ಅಣ್ಣಪ್ಪ ಸುಣಗದ, ಕರಿಯಪ್ಪ ಒಗ್ಗರ, ವಸಂತ ಹದ್ಲಿ, ಈರಣ್ಣ ಹದ್ಲಿ ಹಾಗೂ ಪ್ರಮೋದ್ ಕರ್ಕಿಕಟ್ಟಿ ಇವರು ಅಕ್ಷತಾ ಅವರಿಗೆ ರಕ್ತ ಸಂಬಂಧಿ ಅಣ್ಣಂದಿರು ಅಲ್ಲದಿದ್ರೂ ಕೂಡ ದಾರಿಯುದ್ದಕ್ಕೂ ನಾವಿದ್ದೀವಿ ತಂಗಿ, ನಿನಗೆ ಧೈರ್ಯ ತುಂಬುತ್ತೇವೆ ಎಂದು ಬೆಂಬಲ ಕೊಟ್ಟವರು. ಸುರಕೋಡದಿಂದ ಸವದತ್ತಿಯವರೆಗೆ ಸುಮಾರು 45 ಕಿಲೋಮೀಟರ್ ದೂರದ ಪಯಣದಲ್ಲಿ ಅಕ್ಷತಾ ಬಂಡಿ ಚಲಾಯಿಸುವಾಗ ಈ ಯುವಕರು ಬೈಕ್ಗಳ ಮೂಲಕ ಬಂಡಿಯ ಮುಂದೆ ಮತ್ತು ಹಿಂದೆ ಸಂಚರಿಸುತ್ತಾ ಸುರಕ್ಷತೆ ಬಗ್ಗೆ ನಿಗಾ ವಹಿಸಿದ್ರು. ದಾರಿಯುದ್ದಕ್ಕೂ ದಣಿವಾಗದಂತೆ ಪ್ರೋತ್ಸಾಹಿಸಿ ಆತ್ಮವಿಶ್ವಾಸ ತುಂಬಿದ್ರು. ಯಾವುದೇ ಅಡೆತಡೆಗಳು ಇಲ್ಲದಂತೆ ನೋಡಿಕೊಂಡು ಅಣ್ಣಂದಿರ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಒಟ್ನಲ್ಲಿ ಇಂದಿನ ಆಧುನಿಕ ಯುಗದಲ್ಲಿ ಯುವತಿಯರು ಬೈಕ್, ಕಾರು ಓಡಿಸುವುದು ಸಾಮಾನ್ಯ. ಆದರೆ ಸಂಪ್ರದಾಯಬದ್ಧವಾಗಿ ಎತ್ತಿನ ಬಂಡಿ ಚಲಾಯಿಸಿ ಸವದತ್ತಿ ತಲುಪಿದ ಅಕ್ಷತಾ ಅವರ ಸಾಧನೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ನರಗುಂದ.